ನಮಸ್ಕಾರ ಎಲ್ರಿಗೂ. ಇವತ್ ನಾವು ಪಶ್ಚಿಮ ಬಂಗಾಳದ ಬೀರ್ಭೂಮ್ ಜಿಲ್ಲೆಯಲ್ಲಿರೋ ಒಂದು ತುಂಬಾನೇ ಪವಿತ್ರವಾದ ಸ್ಥಳ ಕಂಕಾಳಿತಲ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೊದಲಲ್ಲಿ ಒಂದು ಪ್ರಶ್ನೆ ಶುರು ಆಗತ್ತೆ ಅಲ್ವಾ? ಭಾರತದ ಇಷ್ಟೊಂದು ಪವಿತ್ರ ಶಕ್ತಿಪೀಠಗಳಲ್ಲಿ ಒಂದಕ್ಕೆ ಕಂಕಾಳ ಅಂದ್ರೆ ಅಸ್ಥಿಪಂಜರ ಅಂತ ಯಾಕೆ ಹೆಸರು ಬಂತು? ಇದೇ ಪ್ರಶ್ನೆ ನಮ್ಮ ಇವತ್ತಿನ ಪಯಣಕ್ಕೆ ದಾರಿ. ಸರಿ, ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕಂದ್ರೆ ನಾವು ಈ ಪವಿತ್ರ ಜಾಗದ ಹಿಂದಿರೋ ಒಂದು ಅದ್ಭುತ ಪುರಾಣ ಕಥೆಯನ್ನ ಕೇಳಬೇಕು. ಏನದು ಕತೆ ನೋಡೋಣ ಬನ್ನಿ. ಎಲ್ಲಕ್ಕಿಂತ ಮೊದಲು ಈ ಶಕ್ತಿಪೀಠ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇವು ಇಡೀ ದೇಶದಲ್ಲಿ ಹರಡಿರೋ ದೈವಿಕ ಶಕ್ತಿ ಕೇಂದ್ರಗಳು. ಒಂದು ನಂಬಿಕೆ ಪ್ರಕಾರ ಸತೀದೇವಿಯ ದೇಹದ ಭಾಗಗಳು ಎಲ್ಲೆಲ್ಲಿ ಬಿದ್ವೋ ಆ ಭೂಮಿಯೆಲ್ಲ ಪವಿತ್ರವಾಯಿತು. ಅಲ್ಲೆಲ್ಲ ಈ ಪೀಠಗಳು ಹುಟ್ಕೊಂಡುವು. ಹಾಗಿದ್ರೆ ಈಗ ಆ ಮೂಲ ಕಥೆ ಅಂದ್ರೆ ಸತಿಯ ದಂತಕಥೆ ಕಡೆಗೆ ಹೋಗೋಣ. ಇದೇ ಈ ದೇವಾಲಯದ ಅಡಿಪಾಯ. ಈ ಕಥೆಯಲ್ಲಿ 4 ಮುಖ್ಯ ಘಟ್ಟಗಳು ಬರುತ್ತೆ ನೋಡಿ. ಮೊದಲಿಗೆ ಸತೀದೇವಿ ತನ್ನ ತಂದೆ ದಕ್ಷಿಣ ಯಜ್ಞದಲ್ಲಿ ಆತ್ಮಾರ್ಪಣೆ ಮಾಡ್ಕೊಳ್ತಾಳೆ. ಇದರಿಂದ ದುಃಖಕ್ಕೊಳಗಾದ ಶಿವ ಆಕೆ ದೇಹವನ್ನ ಹೊತ್ತು ಇಡೀ ಬ್ರಹ್ಮಾಂಡ ಸುತ್ತುತ್ತಾನೆ. ಆಗ ಜಗತ್ತಿನ ಸಮತೋಲನ ಕಾಪಾಡೋಕೆ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನ ಛಿದ್ರ ಮಾಡ್ತಾನೆ. ಕೊನೆಗೆ ಆ ದೇಹದ ಭಾಗಗಳು ಭೂಮಿಯ ಮೇಲೆ ಬಿದ್ದು ಆ ಜಾಗಗಳೆಲ್ಲ ಪವಿತ್ರ ಶಕ್ತಿಪೀಠಗಳಾದವು. ಇಲ್ಲೇ ನೋಡಿ, ನಾವು ಶುರುವಿನಲ್ಲಿ ಕೇಳಿದ ಪ್ರಶ್ನೆಗೆ ನೇರ ಉತ್ತರ ಸಿಗೋದು. ಪುರಾಣದ ಪ್ರಕಾರ ಸತಿದೇವಿಯ ಕಂಕಾಳ ಅಂದ್ರೆ ಸೊಂಟದ ಭಾಗ ಅಥವಾ ಅಸ್ಥಿಪಂಜರ ಬಿದ್ದಿದ್ದೇ ಈ ಜಾಗದಲ್ಲಿ. ಅದಕ್ಕೇನೆ ಈ ಸ್ಥಳಕ್ಕೆ ಕಂಕಾಳಿತಲ ಅಂತ ಹೆಸರು ಬಂದಿದ್ದು. ಗೊತ್ತಾ, ಈ ಕಥೆಗೆ ಸಂಬಂಧಪಟ್ಟ ಹಾಗೆ ಒಟ್ಟು 51 ಶಕ್ತಿಪೀಠಗಳಿವೆ. ಕಂಕಾಳಿತಲವು ಆ 51 ಅತ್ಯಂತ ಶಕ್ತಿಶಾಲಿ ಯಾತ್ರಾ ಸ್ಥಳಗಳಲ್ಲಿ ಒಂದು ಅನ್ನೋದೇ ಅದರ ಮಹತ್ವವನ್ನ ಎತ್ತಿ ತೋರಿಸುತ್ತೆ. ಸರಿ, ಪುರಾಣದ ಕಥೆಯನ್ನ ಕೇಳಿದ್ವಿ. ಈಗ ಒಬ್ಬ ಪ್ರಯಾಣಿಕನಾಗಿ ನಾವು ಅಲ್ಲಿಗೆ ಹೋದ್ರೆ ನಮ್ಮ ಅನುಭವ ಹೇಗಿರುತ್ತೆ ಅಂತ ನೋಡೋಣ. ಅಲ್ಲಿಗೆ ಹೋಗಿ ಬಂದವರು ಹೇಳೋ ಹಾಗೆ ಈ ದೇವಾಲಯ ನೋಡೋಕೆ ತುಂಬಾನೇ ಸರಳವಾಗಿದೆ. ಆದ್ರೆ ಆ ಜಾಗದಲ್ಲಿರೋ ಆಧ್ಯಾತ್ಮಿಕ ಶಕ್ತಿ, ಆ ವಾತಾವರಣ ಅದು ಮಾತ್ರ ತುಂಬಾನೇ ಆಳವಾದದ್ದು ಅಂತಾರೆ. ಹಾಗಿದ್ರೆ ಅಲ್ಲಿ ಏನೇನಿದೆ ನೋಡಕ್ಕೆ? ಮೊದಲಿಗೆ ಕಂಕಾಳೇಶ್ವರಿ ದೇವಿಯ ಮುಖ್ಯ ದೇಗುಲ. ಅದರ ಪಕ್ಕದಲ್ಲೇ ಒಂದು ಪವಿತ್ರ ಕುಂಡ ಇದೆ. ಇಲ್ಲೇ ದೇವಿಯ ದೇಹದ ಭಾಗ ಬಿದ್ದಿದ್ದು ಅಂತ ನಂಬಿಕೆ. ಅಷ್ಟೇ ಅಲ್ಲ, ಸುತ್ತಲೂ ಪ್ರಾಚೀನವಾದ ಆಲದ ಅರಳಿ ಮರಗಳಿವೆ. ಭಕ್ತರು ಹರಕೆ ಹೊತ್ತು ದಾರ ಕಟ್ಟಿರೋದನ್ನ ನೋಡ್ಬೋದು. ಇದೆಲ್ಲದರ ಜೊತೆಗೆ ಆ ಹಳ್ಳಿಯ ಶಾಂತ ಪರಿಸರ ಮನಸ್ಸಿಗೆ ತುಂಬಾನೇ ಹಿತ ಕೊಡುತ್ತೆ. ಈಗ ಇಲ್ಲಿಗೆ ಹೋಗೋ ಪ್ಲಾನ್ ಇದ್ರೆ ಒಂದಷ್ಟು ಮಾಹಿತಿ. ಇದು ಬೋಲ್ಪುರ್ ಪಟ್ಟಣದಿಂದ ಕೇವಲ 9-10 ಕಿಲೋಮೀಟರ್ ದೂರದಲ್ಲಿದೆ. ಹೋಗೋದಕ್ಕೆ ಚಳಿಗಾಲ ಅಂದ್ರೆ ನವೆಂಬರಿಂದ ಫೆಬ್ರವರಿ ಬೆಸ್ಟ್ ಟೈಮು. ಮತ್ತೆ ಮುಖ್ಯವಾಗಿ ಇಲ್ಲಿ ಯಾವುದೇ ಪ್ರವೇಶ ಶುಲ್ಕ ಇಲ್ಲ. ಸರಿ, ಈಗ ಈ ದೇವಾಲಯದ ಇತಿಹಾಸ ಮತ್ತೆ ಬೇರೆ ದೇವಾಲಯಗಳಿಗಿಂತ ಇದು ಹೇಗೆ ಭಿನ್ನ ಅನ್ನೋದನ್ನ ನೋಡೋಣ. ಈ ಸ್ಥಳದ ಇತಿಹಾಸ ಹಲವು ಶತಮಾನಗಳಷ್ಟು ಹಳೆದು. ಮಧ್ಯಕಾಲೀನ ಭಕ್ತಿ ಚಳವಳಿ ಇದ್ದಾಗ ಇದೊಂದು ಪ್ರಮುಖ ಯಾತ್ರಾ ಸ್ಥಳವಾಗಿ ಗುರುತಿಸಿಕೊಂಡಿತ್ತು. ನಾವೀಗ ನೋಡೋ ಕಟ್ಟಡ ಬಹುಶಃ 17ನೇ ಅಥವಾ 18ನೇ ಶತಮಾನದಲ್ಲಿ ಕಟ್ಟಿರ್ಬೋದು ಅಂತ ಅಂದಾಜಿದೆ. ಮೊಘಲರ ಕಾಲದಲ್ಲೂ ಕೂಡ ಇದು ಜನರ ಆಶ್ರಯದಲ್ಲಿ ಬೆಳೆದು ಬಂತು. ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವ್ಯತ್ಯಾಸವನ್ನ ನಾವು ಗಮನಿಸಬೇಕು. ಭಾರತದ ಬೇರೆ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ರಾಜಮನೆತನದವರು ಕಟ್ಟಿಸಿದ್ರೆ, ಕಂಕಾಳಿತಲಯಕ್ಕೆ ಆಶ್ರಯ ಕೊಟ್ಟಿದ್ದು ಅಲ್ಲಿನ ಸ್ಥಳೀಯ ಜಮೀನ್ದಾರರು ಮತ್ತು ಸಾಮಾನ್ಯ ಜನರು. ಅಂದ್ರೆ ಇದು ರಾಜರ ವೈಭವಕ್ಕಿಂತ ಜನರ ಭಕ್ತಿಯ ಮೇಲೆ ನಿಂತಿರುವ ದೇವಸ್ಥಾನ. ಹಿಂದಿನ ಕಾಲದಲ್ಲಿ ತಾಂತ್ರಿಕ ಸಾಧಕರು, ಸಂಚಾರಿ ತಪಸ್ವಿಗಳು ಈ ಜಾಗಕ್ಕೆ ಯಾಕೆ ಆಕರ್ಷಿತರಾಗ್ತಿದ್ರು ಗೊತ್ತಾ? ಯಾಕಂದ್ರೆ ದೇವಿಯ ಅಸ್ಥಿಪಂಜರ ಬಿದ್ದ ಈ ಸ್ಥಳದಲ್ಲಿ ಒಂದು ತೀವ್ರವಾದ ಕಾಸ್ಮಿಕ್ ಎನರ್ಜಿ ಅಂದ್ರೆ ಬ್ರಹ್ಮಾಂಡದ ಶಕ್ತಿ ಇದೆ ಅಂತ ಅವರು ಬಲವಾನಿ ನಂಬಿದ್ರು. ಇಲ್ಲಿವರೆಗೆ ನಾವು ಪುರಾಣ, ಇತಿಹಾಸ ಎಲ್ಲ ನೋಡಿದ್ವಿ. ಈಗ ಈ ಎಲ್ಲಾ ಅಂಶಗಳನ್ನ ಒಟ್ಟಿಗೆ ಸೇರಿಸಿ ನೋಡೋಣ. ಪುರಾಣ, ಸ್ಥಳ ಮತ್ತು ಜನರು ಇವೆಲ್ಲ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿವೆ ಅಂತ. ಈ ದೇವಸ್ಥಾನದ ಭೌಗೋಳಿಕ ಪರಿಸರವೂ ಅಷ್ಟೇ ವಿಶೇಷ. ಇದು ಕೋಪಾಯ್ ನದಿಯ ದಡದಲ್ಲಿದೆ. ಸಾಮಾನ್ಯವಾಗಿ ಶಕ್ತಿಪೀಠಗಳು ಯಾವುದಾದರೂ ಒಂದು ನೀರಿನ ಮೂಲದ ಹತ್ತಿರ ಇರೋದನ್ನ ನಾವು ಗಮನಿಸಬಹುದು. ಸುತ್ತಮುತ್ತಲಿನ ಹಳ್ಳಿಗಳ ಜನರಿಗೆ ಇದೊಂದು ಬರೀ ದೇವಸ್ಥಾನ ಅಲ್ಲ, ಇದು ಅವರ ಜೀವನದ ಒಂದು ಭಾಗ. ಇದು ತಮ್ಮನ್ನ ಕಾಪಾಡೋ ಆಧ್ಯಾತ್ಮಿಕ ಶಕ್ತಿ, ತಮ್ಮ ಸಮುದಾಯದ ಗುರುತು. ಅಷ್ಟೇ ಅಲ್ಲ, ಮದುವೆ ಮುಂತಾದ ಜೀವನದ ಮುಖ್ಯ ಘಟ್ಟಗಳ ಆಚರಣೆಗಳ ಕೇಂದ್ರ ಕೂಡ ಹೌದು. ಹಾಗಾಗಿ ನಾವು ಕಂಕಾಳಿತಲ ಅಂದಾಗ ಅದು ಕೇವಲ ಒಂದು ಕಟ್ಟಡವಲ್ಲ, ಬದಲಿಗೆ ಅದು ಇತಿಹಾಸ, ಭೂಗೋಳ, ಆಧ್ಯಾತ್ಮಿಕತೆ ಮತ್ತು ಜನರ ಅಚಲವಾದ ಭಕ್ತಿ ಇದೆಲ್ಲವೂ ಒಂದೆಡೆ ಸೇರುವ ಒಂದು ಅದ್ಭುತವಾದ ಸಂಗಮ. ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮೆಲ್ಲರ ಮನಸ್ಸಲ್ಲಿ ಉಳಿಯುತ್ತೆ. ಯಾವುದೇ ರಾಜಾಶ್ರಯ ಇಲ್ಲದೆ, ದೊಡ್ಡ ವೈಭವ ಇಲ್ಲದೆ,
ಕೇವಲ ಜನರ ನಂಬಿಕೆಯ ಮೇಲೆಯೇ ಶತಮಾನಗಳಿಂದ ನಿಂತಿರೋ ಈ ಪುಟ್ಟ ದೇವಸ್ಥಾನ ಸಮುದಾಯದ ಭಕ್ತಿಯ ಶಕ್ತಿ ಎಂಥದ್ದು ಅನ್ನೋದ್ರ ಬಗ್ಗೆ ನಮ್ಗೇನನ್ನ ಹೇಳಿಕೊಡ್ಬೋದು? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿವರಣೆಯನ್ನ ಮುಗಿಸೋಣ.